ಫ್ರೆಂಡ್ಸ್, ಇವತ್ತು ನಾನು ತುಂಬ ಬೇಜಾರಾಗಿದ್ದೀನಿ, ತುಂಬ ದುಃಖದಲ್ಲೂ ಇದ್ದೀನಿ. ನನಗೆ ಈ ಕೆಲಸ ಮಾಡೋಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಈ ಕೆಲಸ ಮಾಡೋಕ್ಕೆ ನನಗೆ ಒತ್ತಾಯ ಮಾಡಿದ್ದೆ ನನ್ನ ತಂಗಿ. ನಾನು ಬೇಡ, ನಾನು ಮಾಡಲ್ಲ ಅಂತ ಹೇಳಿದ್ರೂ ಅವಳು ಕೇಳಿಲ್ಲ. ನಾನು ಆಮೇಲೆ ನಮ್ಮ ಅಮ್ಮನ ಹತ್ರ ಹೋದೆ. ಅಮ್ಮನಿಗೂ ಹೇಳಿದೆ, ಅಮ್ಮ ನಾನು ಈ ಕೆಲಸ ಮಾಡಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನೂ ನನಗೆ ನಿನ್ನ ತಂಗಿ ಅಲ್ವಾ, ಸಣ್ಣವಳು, ಅವ್ರ ಮಾತು ಕೇಳು ಅಂತೇಳ್ಬಿಟ್ಟು ಹೇಳಿದರು. ನಿಮಗೂ ಸಹ ಬೇಜಾರಾಗ್ಬೋದು, ನಾನು ಯಾಕೆ ಹಿಂಗೆ ಮಾಡಿದೆ ಏನು ಅಂತೇಳ್ಬಿಟ್ಟು. ಅದು ಏನು ಮಾಡಲಿ, ಪರಿಸ್ಥಿತಿ ಹಿಂಗಿತ್ತು. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ನನ್ನ ತಂಗಿನೂ ನನ್ನ ಮಾತು ಕೇಳಿಲ್ಲ. ನಾನು ಈ ಕೆಲಸ ಮಾಡಿರೋದಕ್ಕೆ ಅವಳೇ ಹೊಣೆಗಾರಳು. ನಾನು ಬೇಡ ಬೇಡ ಅಂದ್ರೂ ಒತ್ತಾಯಪೂರ್ವಕವಾಗಿ ನೋಡಿ ನಾನು ಅಳ್ತಾ ಇದ್ದೀನಿ. ನನಗೆ ಪಶ್ಚಾತ್ತಾಪನೂ ಆಗ್ತಾಯಿದೆ. ಆದರೂ ಏನು ಮಾಡಲಿ, ಈ ಕೆಲಸ ನಾನು ಮಾಡಿಬಿಟ್ಟೆ. ನನ್ನ ತಂಗಿಗೆ ಬೇಡ ಬೇಡ ಅಂದ್ರೂ ಅವಳು ಕೇಳಲಿಲ್ಲ. ಪರಿಸ್ಥಿತಿ ಹಿಂಗೆ ಬಂತು, ನಾನು ಮಾಡಲೇಬೇಕಾಯ್ತು. ಸ್ನೇಹಿತರೆ, ನನ್ನ ತಂಗಿ ಮಾತು ಕೇಳಿಬಿಟ್ಟು ನಾನು ಒಂದು ಜೋಡಿ ಕೊಲೆಯನ್ನು ಮಾಡಿಬಿಟ್ಟೆ. ಗಂಡನ ಕೊಲೆ ಮಾಡಿಬಿಟ್ಟು ನಾನು ಹೆಂಡತಿನೂ ಕೊಲೆ ಮಾಡಿಬಿಟ್ಟೆ. ನೋಡಿ, ಇದೇ ಚಾಕುನಲ್ಲಿ ನಾನು ಕೊಲೆ ಮಾಡಿದ್ದು. ಗಂಡನ ಬಾಡಿನ ಪೀಸ್ ಮಾಡಿಬಿಟ್ಟು ನಾನು ಫ್ರಿಡ್ಜಲ್ಲಿ ಇರ್ತೀನಿ. ಈಗ ಹೆಂಡತಿ ಬಾಡಿನ ಪೀಸ್ ಮಾಡಬೇಕು. ಅದು ನಿಮ್ಮ ಮುಂದೆ ನಾನು ಲೈವ್ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಪರಿಸ್ಥಿತಿ ನನಗೆ ಬಂದಿದೆ, ನಾಳೆ ನಿಮಗೂ ಬಂದೇ ಬರುತ್ತೆ. ಇವತ್ತು ನಾನು ಅಳ್ತಾ ಇದ್ದೀನಿ, ನಾಳೆ ನೀವು ಅಳ್ತೀರಾ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಬರೀ ಜೋಡಿ ಕೊಳ್ಳೆಯನ್ನು ಮಾಡಿದ್ದೀನಿ. ನೀವು ನಾಳೆ 3 ಮಾಡ್ಬೋದು, 4 ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಕೊಳ್ಳೆ ಮಾಡ್ಬೋದು. ಅದಕ್ಕೆ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಧೈರ್ಯದಿಂದ ನೋಡಿ ಸ್ನೇಹಿತರೆ. ನಾನು ಹೆಂಡತಿಯ ಬಾಡಿಯ ಮೇಲೆ ಪೀಸ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀವು ಎಣಿಸ್ಕೊಳ್ಳಿ. ನೋಡಿದ್ರಾ ನನ್ನ ಜೋಡಿ ಕೊಲೆ ಹೇಗೆ ಮಾಡಿದ್ದೀನಿ ಅಂತ ಬಿಟ್ಟು. ನಾಳೆ ನೀವು ಸಹ ಈ ಪರಿಸ್ಥಿತಿಯನ್ನು ಎದುರಿಸ್ಬೋದು. ಸೊ ಧೈರ್ಯ ಮಾಡಿ. ನೋಡಿದಿರಲ್ವಾ ಹೆಂಗೆ ನಾವು